ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ನಾಳೆ ಚಿತ್ರದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾಗಿ ಕೀರ್ತಿ ಗಣೇಶ್ ಅವರು ತಿಳಿಸಿದ್ದಾರೆ. ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಡಿ. ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೀರ್ತಿ ಗಣೇಶ್ ಅವರು ಮಾತನಾಡಿದ್ದು, ಕಳೆದ ವರ್ಷವೂ ಸಹ 2 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಇನ್ನು ಕೇಂದ್ರದ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಸಚಿವರಾಗಿದ್ದು ಸರ್ಕಾರ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಈಗಲೂ ಸಹ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಇನ್ನು ರೋಗಿಗಳಿಗೆ ಚಿಕಿತ್ಸೆ ಕೊಡುವ ಕೆಲಸಕ್ಕೆ ಈ ಒಂದು ನೀಟ್ ಪರೀಕ್ಷೆ ಸಹಕಾರಿಯಾಗಲಿದೆ. ಅಡಿಪಾಯ ನೀಟ್ ಪರೀಕ್ಷೆ ಆಗಿದ್ದು ಅದೆಷ್ಟೋ ಅಭ್ಯರ್ಥಿಗಳು ಇದನ್ನೇ ನಂಬಿಕೊಂಡು ಇದೀಗ ಲೀಕ್ ಮಾಡಲಾಗಿದೆ. ಎಲ್ಲೂ ಸಹ ಧರ್ಮೇಂದ್ರ ಪ್ರಧಾನ್ ಅವರು ಹಾಗೂ ನರೇಂದ್ರ ಮೋದಿಯವರು ಸತ್ತ ಈ ಒಂದು 18 ಅಭ್ಯರ್ಥಿಗಳ ಕುಟುಂಬಕ್ಕೆ ಸಾಂತ್ವನ ಹೇಳಲು ಹೋಗಿಲ್ಲ. ಇಂತಹ ಕೇಂದ್ರದ ಸಚಿವರು ಬೇಕೆಂದು ವಿದ್ಯಾರ್ಥಿಗಳು ಹೇಳುತ್ತಿದ್ದು, ನಮ್ಮ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಹಾಗೂ ಮಧ್ಯ ಕರ್ನಾಟಕದ ಚಿತ್ರದುರ್ಗದಲ್ಲಿ ನಾವು ಈ ಕುರಿತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಾಳೆ ಸಂಜೆ 6 ಗಂಟೆಗೆ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಒನಕೆ ಓಬವ್ವ ಪ್ರತಿಮೆವರೆಗೂ ಪ್ರತಿಭಟನಾ ಮೆರವಣಿಗೆ ಸಾಗಲಿದೆ ಎಂದು ಕೀರ್ತಿ ಗಣೇಶ್ ಅವರು ಮಾಹಿತಿ ನೀಡಿದ್ದಾರೆ. ಅಂಥ ಡಾಕ್ಟರ್ಸ್ಗಳನ್ನೇ ಇವರು ಕ್ವಶನ್ ಪೇಪರ್ನ ಲೀಕ್ ಮಾಡ್ತಾರೆ, 10 ಲಕ್ಷಕ್ಕೆ 20 ಲಕ್ಷಕ್ಕೆ ಮಾರಾಟ ಮಾಡ್ತಾರೆ ಅಂತಂದರೆ ನಾವು ದೈವ ಇಚ್ಛೆಯಿಂದ ನಾವು ಕೇಳ್ಕೊತೀವಿ, ಅವ್ರಿಗೆ ಯಾರೇ ಥರದ ಅನಾರೋಗ್ಯ ಬರಬೇಕು ಅಂತ. ಆದರೆ ಅವ್ರಿಗೇನಾದ್ರು ಹೆಲ್ತಲ್ಲಿ ಏನಾದರೂ ಸಮಸ್ಯೆ ಆದರೆ ಅದೇ ಡಾಕ್ಟರ್ಸ್ ಏನಾದರೂ ಟ್ರೀಟ್ಮೆಂಟ್ ಮಾಡಿದ್ರೆ ಅವರ ಸ್ಥಿತಿಗತಿಗಳು ಏನಾಗುತ್ತೆ ಅಂತ ಕೇಂದ್ರ ಸರ್ಕಾರ ಯೋಚನೆ ಮಾಡಬೇಕು. ನಾವೆಲ್ಲರೂ ಏನು ವಿಪರ್ಯಾಸ ಅಂತಂದರೆ ನಮ್ಮ ಮಾಧ್ಯಮದಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದಿಲ್ಲ. ಎಲ್ಲೋ ಒಂದು ಕಡೆಯೂ ಸಹ ನರೇಂದ್ರ ಮೋದಿಯವರಾಗಿರ್ಬೋದು, ಧರ್ಮೇಂದ್ರ ಪ್ರಧಾನ್ ಅವರಾಗಿರ್ಬೋದು, 18 ಕುಟುಂಬಗಳಿಗೆ ಏನು ಜೀವ ಕಳ್ಕೊಂಡಿದೆ ವಿದ್ಯಾರ್ಥಿಗಳು, ಹೋಗಿ ಒಂದು ಸಾಂತ್ವನ ಹೇಳೋದಲ್ಲಿ ವಿದ್ಯಾರ್ಥಿಗಳಿಗೆ ಸಾಂತ್ವನ ಹೇಳೋ ಒಂದು ದೃಷ್ಟಿನಲ್ಲೂ ಸಹ ಅವ್ರು ಇವತ್ತುವರೆಗೂ ಬಂದು ಒಂದು ನಮ್ಮ ಮಾಧ್ಯಮದ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೂ ಇವತ್ತು ಸೌಜನ್ಯತೆಯನ್ನು ತೋರಿಸ್ತಾ ಇಲ್ಲ. ಇಂಥ ಒಂದು ಕೇಂದ್ರ ಸಚಿವರು ನಮಗೆ ಬೇಕಾ ಅಂತ ಒಂದು ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಇದೆ. ನಮ್ಮ ಬೇಡಿಕೆ ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ರಾಷ್ಟ್ರದಾದಂಥ ಒಂದು ಪ್ರತಿಭಟನೆ ಏನಿದೆ. ಸಾಂಕೇತಿಕವಾಗಿ ನಾವು ಇವತ್ತು ದುರ್ಗದಲ್ಲಿ ಮಧ್ಯ ಕರ್ನಾಟಕ ಅಂತ ಏನು ಪ್ರಸಿದ್ಧಿಯಾಗಿದೆ, ಚಿತ್ರದುರ್ಗದಲ್ಲಿ ನಾವು ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಮೂಲ ಏನು ಅಂತಂತಂದರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಮತ್ತು ಇನ್ನೊಂದು ವಿಚಾರ, ನೀಟು ಇನ್ನೇನು ಮುದ್ದೆ ಇಲ್ಲ, ಇನ್ನೊಂದು ಸಮಸ್ಯೆನೇ ಬಗೆಹರಿಲ್ಲ ಅಂತಂದಾಗ CBSE ಏನು ಆನ್ಸರ್ ಸ್ಕ್ರಿಪ್ಟ್ ಏನಿದೆ, ಏನು ರಿಸಲ್ಟ್ ಏನಿದೆ ಅದರಲ್ಲಿ ಗೊಂದಲ, ಅದರಲ್ಲಿ ಘೋಷಣೆ ಮಾಡಿ ಯಾರ್ಯಾರು ಬೇಕು ಅವ್ರನ್ನ ಪಾಸ್ ಮಾಡೋಂಥ ಒಂದು ಗೊಂದಲ ಇದೆ. ಸೊ ಅದರ ವಿರುದ್ಧವೂ ಸಹ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ನಾಳೆ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೂ ಪ್ರತಿಭಟನೆ ನಡೆಯುತ್ತೆ. ನೀಲಕಂಠೇಶ್ವರ ದೇವಸ್ಥಾನದಿಂದ ಒನಕೆ ಓಬವ್ವ ಅವರ ವೃತ್ತವರೆಗೂ ನಾವು ಒಂದು ವಂಚನೆ ಮೆರವಣಿಗೆ ಮಾಡೋ ಮುಖಾಂತರ ಸಂದೇಶ, ವಿದ್ಯಾರ್ಥಿಗಳ ಶಕ್ತಿ ಈ ಜಿಲ್ಲೆನಲ್ಲಾಗಿರ್ಬೋದು, ಈ ರಾಜ್ಯದಲ್ಲಿ ಏನಾಗಿದೆ ಅಂತ ನಾವು ಪ್ರದರ್ಶನ ಮಾಡೋಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ. ನನ್ನ ಮಾಧ್ಯಮದ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನಂತಂದರೆ, ಈ ಒಂದು ಏನು ಪ್ರತಿಭಟನೆ ಇದೆ ತಾವೆಲ್ಲರಿಗೂ ಜನರಿಗೆ ಮುಟ್ಟಿಸ್ಬೇಕು, ಎಲ್ಲರಿಗೂ ಒಂದು ಅವೇರ್ನೆಸ್ ಆಗಬೇಕು ಅಂತ ನಮ್ಮನ್ನೆಲ್ಲರೂ ನಾವು ಕೂಡ ಇದರಲ್ಲಿ ಸಕ್ರಿಯವಾಗಿ ನಮ್ಮೆಲ್ಲರಿಗೂ ಸಹಕಾರ ಮಾಡಬೇಕು ಕೇಳ್ಕೊಳ್ತೀವಿ. ಮತ್ತು ವಿಶೇಷವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ. ಕೆ. ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಒಂದು ಫಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇವೆ. ಇದೇ ಥರ ವಿದ್ಯಾರ್ಥಿಗಳ ಪರ, ಯುವಕರ ಪರ ಅವರು ಕೆಲಸ ಮಾಡಿ ನಾವು ಕೂಡ ಅವ್ರಿಗೆ ಕೈ ಜೋಡಿಸ್ತೀವಿ.